ಶತಯಾಗಗಳನ್ನು ಮಾಡುವುದರ ಮುಖೇನವಾಗಿ 3 ಮೂರ್ತಿಗಳ ಪ್ರಸಾದ ರೂಪವಾಗಿ ಸ್ವರ್ಗಲೋಕವನ್ನು ನಮ್ಮದಾಗಿಸಿಕೊಂಡೆವು. ಸ್ವರ್ಗ ಮರ್ತ್ಯ ಪಾತಾಳವೆನ್ನುವ ತ್ರೈಭುವನಗಳಲ್ಲಿ ಶ್ರೇಷ್ಠವಾದದ್ದು ನಮ್ಮೀ ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಕೇವಲ ದೇವತೆಗಳು ಮಾತ್ರವಲ್ಲ, ಅವರಲ್ಲಿ ಹಲವು ವಿಧದ ಹಲವು ಬಗೆಯ ಪಂಗಡಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಹೀಗೆ ಅನೇಕ ರೀತಿಯಾದಂತಹ ಪಂಗಡ. ಅದರಲ್ಲಿ ಗಂಧರ್ವ ಲೋಕಕ್ಕೆ ಅಧಿಪತಿ ನಾನು. ಹೂ ಎನ್ನುವ ಹಾಗೆ ನನ್ನ ನಾಮಧೇಯವಾಗಿದೆ. ಹೌದಪ್ಪ, ಇದನ್ನು ಒತ್ತಿ ಹೇಳಬೇಕಾಗುತ್ತದೆ. ಯಾಕೆ? ನಮ್ಮ ಲೋಕದಲ್ಲಿ ನಾನೊಬ್ಬನೇ ಇರುವುದಲ್ಲವಲ್ಲ, ನನ್ನ ಹೆಸರಿನ ಹಾಗೆ ನನ್ನ ಹೆಸರಿಗೆ ಪ್ರತಿಕೂಲವಾಗಿ ಓಹೋ ಗಂಧರ್ವ, ಈ ಗಂಧರ್ವ, ಹೀಗೆ ಅನೇಕ ಮಂದಿಗಳಿದ್ದಾರೆ. ಹಾಗಾಗಿ ಊಹು ಗಂಧರ್ವನೆನ್ನುವಂತಹ ನಾನು ಈ ಗಂಧರ್ವ ಲೋಕವನ್ನು ಆಳುತ್ತಾ ಇದ್ದೇನೆ. ಎಂದಿನ ಪರಂಪರೆ ಹೇಗೆ ಸ್ವರ್ಗಲೋಕಕ್ಕೆ ಸುರಪನಾದ ಓಲಗವನ್ನು ಪ್ರವೇಶಿಸಿ ಅಲ್ಲಿಯ ಸೌಲಭ್ಯವನ್ನು ಸುಖವನ್ನು ಅನುಭವಿಸಿ ಮರಳಿ ನನ್ನ ಲೋಕವನ್ನು ಸೇರಿಕೊಂಡು ಓಲಗವನ್ನೀಯುವುದು ಕ್ರಮ. ಎಂದಿನಂತೆ ಇಂದು ಕೂಡ ಎತ್ತರವಾದ ಆಸನವನ್ನು ಏರಿಕೊಂಡಿದ್ದೇನೆ. ಬಂದಂತಹ ಪ್ರಜೆಗಳ ಸಕಲ ಕಷ್ಟ ನಿವಾರಣೆಯನ್ನು ಮಾಡಿದ್ದೇನೆ. ಕೌಶಲವನ್ನು ವಿಚಾರಿಸಿದ್ದೇನೆ. ಅದೆಲ್ಲ ಆಲೋಚಿಸುವುದು ಏನು ಬರಿದಾದದ್ದು ಏನದು? ಬರಬೇಕಾದವರು ಬರಲಿಲ್ಲ ಅಂತ ಯಾವಾಗಲೂ ಹೀಗಿರುವುದಿಲ್ಲ. ನಾನು ಬರುವುದಕ್ಕೂ ಮೊದಲು ನನ್ನ ಆಹ್ವಾನಕ್ಕಾಗಿ ಅಥವಾ ನನ್ನ ಬರುವಿಕೆಗಾಗಿ ಕಾಯುವವರು ತುಂಬಾ ಬಂದಿದ್ದಾರೆ. ಇವತ್ತು ಬರಲಿಲ್ಲ, ಏನೋ ವಿಚಾರ ಇದೆ. ಬಹುಶಃ ಸಿಡಿಲು ಮಳೆ ಒಟ್ಟಿಗೆ ಬರುವ ಸಾಧ್ಯತೆ. ನೋಡುವ, ಬರ್ತಿದ್ದಾರಂತ. ಎಲ್ಲಿ 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 ಕಂಬುಗಾಂಡಿನಿ ಚಂದ್ರಮುಖಿಯರು ಕುಂಭಗುಜೆಯಾಗಿರ್ತ ಸತಿಯರು ಸಂಭ್ರಮದಿ ಬಂದವನಿಗೆ ರಗಲ್ಕೆಂದನಾಗ. ಏನೇ ಇದು ಮಡದಿಯರೇ? ಇದು ನಿಮ್ಮದು ಮುಖವ? ಇದು ಮುಖ ನಿಮ್ಮದು ಮುಖವ? ಇದು ರಾಹು ಸೋಕಿದ ಚಂದ್ರ ನಂದದಿ ರಾಹು ಸೋಕಿದ ಚಂದ್ರ ನಂದದಿ ರಾಹು ಸೋಕಿದ ಚಂದ್ರ ಅಂಗದಿಗೆ
ಎಂದರು ಬಲು ಕೇಳಲೆನೆಲಿಗೆಂದರು ಹೂವಿಂಗೆ ಬಲು ಕೇಳಲೆಂದರು ಹೂವಿಂಗೆ ಸೋಕಿದ ಚಂದ್ರ ಅಂತೆಯೇ ಇದು ನಿಮ್ಮದು ಮುಖವ? ಯಾಕೆ ಮುಖದ ಹಾಗೆ ಕಾಣುವುದಿಲ್ಲ? ಈ ಮುಖದಲ್ಲಿ ಏನು ಸುಖ ಇಲ್ಲವೇ? ಅದು ಯಾಕೆ ಹಾಗೆ? ಇದು ಕ್ರಮವ ಅಂತ ಕೇಳಿದ್ದು ನಾನು. ಎಲ್ಲಿ ನಾವು ಕ್ರಮ ತಪ್ಪಿದ್ದೇವೆ ಎಂದು ಹೇಗೆ ಕ್ರಮ ನಮ್ಮದು? ನಮ್ಮ ಕ್ರಮ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಬಳಿ ಬರುವುದು ಇದು ಕ್ರಮ ಗೊತ್ತಾಯ್ತಲ್ಲ? ಅದು ಕ್ರಮ ನಾವಂತಲ್ಲ, ಹಾ ಪ್ರಪಂಚದಲ್ಲಿರುವಂತಹ ಎಲ್ಲಾ ದಂಪತಿಗಳು ಮಾಡಬೇಕಾದಂತಹ ಕ್ರಮ. ಹೌದು, ಅದು ನೀವು ಇವತ್ತು ತಪ್ಪಿದ್ದೀರಲ್ಲ. ಆದರೆ ಹಾ. ಇವತ್ತು ನಾವಿರುವುದು ಎಲ್ಲಿ? ಎಲ್ಲಿ? ನಮ್ಮ ಅಂತಃಪುರದಲ್ಲಿ ಅಲ್ಲ. ಹಾ, ಪ್ರತಿದಿನ ಒಂದೇ ರೀತಿ ಇರುತ್ತದೆ ಸ್ವಾಮಿ. ಪ್ರತಿದಿನವೂ ಒಂದೇ ರೀತಿ. ಇವತ್ತು ಏನು ಸ್ವರ ಬದಲಾದದ್ದು? ಅಲ್ಲ, ಪ್ರತಿದಿನ ಒಂದೇ ರೀತಿ ಇದ್ರೆ ಹಾ. ಈ ರೀತಿ ನೀವು ಕರೆದು ಮಾತಾಡಿಸ್ತೀರಾ? ಹೌದಪ್ಪ, ಅಲ್ವಾ? ಬದಲಾವಣೆ ಎನ್ನುವುದು ಜಗದ ನಿಯಮ. ಜಗದ ನಿಯಮ ಹಾಗೆ ಬದಲಾವಣೆ ಮಾತ್ರ ಅಲ್ಲ, ಹಾ. ನಾವಂತ ಅಲ್ಲ, ಹಾ. ಯಾರೇ ಆಗಲಿ ಈ ಪ್ರಪಂಚದಲ್ಲಿ ಹಾ. ಗಂಡ ಹೆಂಡತಿಯರು, ಹೆಂಡತಿ ಗಂಡ ಹಾ. ಒಬ್ಬರಿಗೊಬ್ಬರು ಪರಸ್ಪರ ಮಾತಾಡಿಕೊಳ್ಳುವುದಕ್ಕೆ ಸಮಯಾವಕಾಶ ಸಿಗದೇ ಇದ್ರೆ ಹಾ. ಮುಖ ಊದಿಸಿಕೊಂಡ್ರೆ ಸಾಕು. ಮತ್ತೆ ಕೇಳ್ತಾರೆ ಯಾಕೆ ಮುಖ ಊದಿಸಿಕೊಂಡದ್ದು ಅಂತ. ಹಾ, ಈಗ ಮುಖ ಊದಿಸಿಕೊಂಡದ್ದು ಯಾಕೆ? ಯಾಕೆ? ನಾ ಕೇಳಿದ್ದಲ್ಲ ನೀವು ಯಾಕೆ? ಕೇಳಬೇಕು ಅಂತವೇ. ಹಾ, ಹಾ, ಏನು ಈಗ ಹೇಗೆ ಖಂಡಿತ ನಮ್ಮ ಮುಖ ನಿಮಗೆ? ಹೇಗೆ ಖಂಡಿತು ಹಾ, ಹೇಳ್ಬೇಕಾ ನಾನು? ನೋಡಿ ನಿಮ್ಮ ಬಾಯಲ್ಲಿ ಕೇಳುವ. ಬೇಸರಾಗ್ಲಿಕ್ಕಿಲ್ಲ. ಇಲ್ಲಪ್ಪ. ಇನ್ನೂ ಊದಿಕೊಂಡರೆ ನಿಮ್ಮ ಮುಖ ಹಾ, ಯಾರು ನೋಡುವುದು? ಯಾರು? ಯಾಕೆ ನೀವು ನೋಡ್ಲಿಕ್ಕೆ ಆಗುದಿಲ್ಲ ನಿಮಗೆ? ಹಾಗಲ್ಲ ಹೇಳಿದ್ದು. ಮತ್ತೆ ಇಲ್ಲಿಯವರೆಗೆ ಹೇಗಿತ್ತು? ಹೇಗಿತ್ತು? ಹುಣ್ಣಿಮೆಯ ಚಂದಿರನ ಹಾಗೆ ನಿಮ್ಮ ಮುಖಗಳು ಹಾ, ಕಂಗೊಳಿಸುತ್ತಾ ಇತ್ತು. ಹಾ, ಹಾ, ಹಾ. ಆದರೆ ಇಂದು ಇದ್ದು ರಾಹುಗ್ರಸ್ತ ಚಂದ್ರದಂತೆ ಹಾ, ನಿಮ್ಮ ಮುಖವಾದದ್ದು ನೋಡಿದ್ರೆ ಹಾ. ಯಾರಿಗೂ ಮನಸ್ಸು ಬರ್ಲಿಕ್ಕಿಲ್ಲ ಅಂತ. ಸ್ವಾಮಿ, ಹಾ, ನೀವು ಕೇಳುವಾಗ ನನಗೆ ಸ್ವಲ್ಪ ಭಯ ಆದದ್ದು. ಹಾ, ನಿಮ್ಮ ಮುಖ ಹೇಗೆ ಕಾಣುತ್ತದೆ ಗೊತ್ತಾ ಎಂಬ ಹಾಗೆ ಕೇಳಿದ ಕಾಲಕ್ಕೆ ಹಾ, ನೀವು ಬೇರೆ ಯಾವುದೋ ಉದಾಹರಣೆ ಕೊಡ್ತೀರಂತ ಭಾವಿಸಿದ್ದು. ಹಾ. ಕೊಟ್ಟದ್ದು ಚಂದ್ರಮನನ್ನು. ಹೌದು ಸ್ವಾಮಿ, ರಾಹು ಸೋಕಿದ ಚಂದ್ರನಾದರೂ ಹಾ. ನಾಳೆ ದಿನ ಕಂಗೊಳಿಸ್ತಾನೆ, ಹೌದಲ್ಲ? ಹೌದು. ಆ ಬಗ್ಗೆ ಯೋಚನೆ ಬೇಡ ನಿಮಗೆ. ಒಂದು ಹೂವು ಹಾ, ಸೂರ್ಯನ ಕಾಂತಿಗೆ ಅರಳುತ್ತದೆ. ಹಾ. ಆದರೆ ಇಂದು ಸ್ವಯಂ ಸೂರ್ಯನ ಹತ್ತಿರಕ್ಕೆ ಬಂದರು. ಆಹಾ. ಆ ಹೂ ಅರಳುವುದಕ್ಕೆ ಕಾಣುತ್ತಿಲ್ಲವಲ್ಲ? ಅದೇ ನನ್ನ ಪ್ರಶ್ನೆ. ಸೂರ್ಯನ ಶಾಖ ಹೆಚ್ಚಾದ್ರೆ ಹಾ. ಹೂವಾದ್ರೂ ಬಾಡಿ ಹೋಗುತ್ತದೆ. ಓಹೋ, ಹಾ. ಈಗ ಶಾಖ ಹೆಚ್ಚಾಗುವಂತದ್ದು ನಾನೇನು ಮಾಡಿದ್ದೇನೆ? ಅಲ್ಲಲ್ಲ, ನಿಮ್ಮ ಶಾಖ ಹೆಚ್ಚಾಯಿತು ಅಂತ ಹೇಳುದಲ್ಲ. ಹಾ. ಮತ್ತೇನು? ಗಂಧರ್ವ ಲೋಕದಲ್ಲಿ ಏನಾದರೂ ಕೊರತೆ ಆಗಿದೆ ಇಲ್ಲಪ್ಪ. ಅಥವಾ ಪ್ರಜಾವರ್ಗದವರು ಏನಾದರೂ ಅಹಿತಕರವಾದ ಘಟನೆಯನ್ನು ನಡೆಸಿದ್ದಾರೆ, ನನಗೂ ತಿಳಿಯದ ಹಾಗೆ ಯಾವ ವಿಚಾರವನ್ನಾದರೂ ಮಂಡಿಸಿದ್ದಾರೆ, ಅಥವಾ ನಿಮಗೆ ಏನಾದರೂ ಅಲ್ಲದೆ ತೊಂದರೆ? ಇವರ ಆಡಳಿತದಲ್ಲಿ ಏನಾದ್ರೂ ಅದು ಕೊರತೆ ಬರುವುದಕ್ಕೆ ಸಾಧ್ಯ ಉಂಟು? ಖಂಡಿತ ಸಾಧ್ಯ. ಮತ್ತೆ ಯಾಕೆ ಮುನಿಸು? ಒಂದು ಕಾರಣ ಇದೆ ಸ್ವಾಮಿ, ಹಾ. ಕೇಳಬೇಕು. ಗಂಧರ್ವ ಮನೆಗೆ ಕೇಳಿಂದೆಲ್ಲ ಭಿನ್ನ ಪಾಪ ಕೇಳಿಯಮ್ಮ ಭಿನ್ನ
ನಿಂದೆಮ್ಮ ಭಿನ್ನಪ್ಪವ ಎಮ್ಮ ಭಿನ್ನಪ್ಪ ಪದ ತಂದುಕೊಳ್ಳದಿರು ಕೋಪವ ನೆಲೆದೇವಾ ಕೊಳ್ಳದಿರು ಕೋಪವ ನೆಲೆದೇವಾ ದೇವಾ ಹೊರಟರಿ ಬೇಳೆ ಲಘುದುಪುರ ಪುರದರಿ ಬೇಳೆ ನಿಂದೆಮ್ಮ ಮುಖವು ಹೊಂದಿದ ಕಾರ್ಯ ಬೇರೆ ನಿನ್ನಿಂದ ಲಘುದುಪುರ ಪುರದರಿ ಬೇಳೆ ನಿಮ್ಮ ಮುಖ ಬಾಡಿದೆ ಎಂಬ ಹಾಗೆ ನುಡಿದಿರಿ. ಹೌದು, ಅದಕ್ಕೆ ಒಂದು ಕಾರಣ ಇದೆ ಸ್ವಾಮಿ. ಏನು? ಆದರೆ ಒಂದು ಷರತ್ತು, ನೀವು ಕೋಪಗೊಳ್ಳಬಾರದು. ನಿಮ್ಮೊಡನೆ ಯಾವತ್ತಾದ್ರೂ ನಾನು ಕೋಪಗೊಂಡಿದ್ದೇನಾ? ಇಲ್ಲ, ಸಮಸ್ಯೆ ಅದುವೇ. ಯಾವಾಗಲೂ ಕೋಪವನ್ನು ಹೊಂದದೇ ಇರುವವರು ಒಂದೊಮ್ಮೆಗೆ ಕೋಪ ಬಂದಿತು ಅಂತಾದ್ರೆ ಅವರ ಆ ದೃಶ್ಯವನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ನಮಗೆ. ನನಗೂ ಒಂದು ಸಮಸ್ಯೆ ಇದೆ. ಏನು? ಇದು ನಿಮಗೆ ಕೋಪ ಬಂದದ್ದ, ಕೋಪಿಸಿಕೊಂಡದ್ದ? ಯಾರು? ನೀವು. ನಾವು ನಮಗೆ ಕೋಪ ಬಂದಂತ ಭಾವಿಸಿದ್ದೇವೆ. ಕೋಪ ಬಂದದಲ್ಲ, ಮತ್ತೆ ನಾವು ಕೋಪ ಬಂದ ಹಾಗೆ ಮಾಡಿಕೊಂಡ. ಹಾಗಾದ್ರೆ ಸಮಸ್ಯೆ ದೊಡ್ಡದು, ಜಟಿಲ ಉಂಟು ಅಂತ ಆಯ್ತು. ಜಟಿಲ ಏನಿಲ್ಲ, ನಾವು ಈ ರೀತಿಯಾಗಿ ಮುಖವನ್ನು ಮಾಡಿಕೊಂಡು ಬಂದ್ರೆ ನೀವು ನಮ್ಮನ್ನು ಕೇಳ್ತೀರಿ, ಆಗ ನಾವು ಹೇಳುವುದಕ್ಕೆ ನಮ್ಗೊಂದು ದಾರಿ ಆಗುತ್ತದಲ್ಲ. ನಾನು ಯಾಕೆ ಜಟಿಲ ಉಂಟು ಅಂತ ಹೇಳಿದ್ದು? ಯಾಕೆ? ಮಲಗಿದವರನ್ನಾದ್ರೂ ತಟ್ಟನೆ ಎಬ್ಬಿಸಬಹುದು, ಮಲಗಿದವರ ಹಾಗೆ ನಟಿಸುವವರನ್ನು ಒಮ್ಮೆಗೆ ಏಳಿಸುವುದಕ್ಕೆ ಕಷ್ಟ ಅಂತ ಹೇಳಿದ್ದು ನಾನು. ಅದು ಹೌದು, ಅದು ಎಬ್ಬಿಸುವವರೆಗೆ ಮಾತ್ರ. ಎಬ್ಬಿಸಿದ ಮೇಲೆ ಏನೋ ಕಷ್ಟ ಅಂತ ಇಲ್ಲಲ್ಲ. ನಾವು ಮಲಗಲಿಲ್ಲ, ನಾವು ನೀವು ಅದನ್ನು ಒಪ್ಪಿಕೊಂಡೇ ಬಂದದ್ದು. ನಮ್ಮನ್ನು ನೀವು ಗುರುತಿಸಬೇಕು, ನಮ್ಮನ್ನು ಮಾತಾಡಿಸಬೇಕು ಅಂತ. ವಿಷಯಕ್ಕೊಂದು ಪೀಠಿಕೆ ಹಾಕಿದ್ದು ಸ್ವಾಮಿ. ಪೀಠಿಕೆ ಇಷ್ಟು ದೊಡ್ಡದ ಸ್ವಾಮಿ? ಈ ಗಂಧರ್ವ ಲೋಕದಲ್ಲಿ ಪ್ರತಿದಿನವೂ ನೋಡಿದ್ದೇ ನೋಡುದು, ಕೇಳಿದ್ದೇ ಕೇಳುವುದು, ಆಟವಾಡಿದ್ದನ್ನೇ ಆಟವಾಡ್ತಾ ಇದ್ದೇವೆ.
ನಮಗೆ ಹೊಸತನವನ್ನು ನೋಡಬೇಕೆಂಬ ಬಯಕೆ ಉಂಟಾಗಿದೆ ಸ್ವಾಮಿ. ಹೊಸತನ ಇಲ್ಲಿಯೇ ಇದ್ದು ಬೇಸರವಾಗಿದೆ. ಹಾಗಾಗಿ ಇಲ್ಲೇ ಇರುವುದಲ್ಲ, ಏನಾದರೊಂದು ಹೊಸತನವನ್ನು ಕಾಣಬೇಕೆಂಬ ಬಯಕೆ. ಹೊಸತನ ಗಂಧರ್ವ ಲೋಕದಲ್ಲಿರುವವರಿಗೆ ಹೊಸತನದ ಅಪೇಕ್ಷೆ. ಯಾಕೆ ಬರಬಾರ್ದ? ಅಲ್ಲ, ಕೆಳಗಿದ್ದವರು ಮೇಲೆ ಬರುವುದಕ್ಕೆ ಅಪೇಕ್ಷೆ ಪಡುವುದು ಸಾಮಾನ್ಯ. ಮೇಲಿದ್ದವರು ಹೊಸದನ್ನು ಬಯಸುವುದು ಇದು ಸ್ವಲ್ಪ ವಿಶೇಷ. ಹೊಸತೆನ್ನುವುದು ಯಾವತ್ತೂ ನವೀನವಾದದ್ದು. ಅದನ್ನು ಬಯಸುವುದೇನು ತಪ್ಪೇನಲ್ಲ. ತಪ್ಪಿಲ್ಲ, ತಪ್ಪು ಅಂತ ಯಾರು ಹೇಳಿದ್ದು? ಹಾಗಂತ ನಾವೆಲ್ಲರೂ ಒಬ್ಬೊಬ್ಬರಿಂದ ಇದು ವಿಷಯ ನಿನ್ನೊಬ್ಬಳ ಅಲ್ಲ ಅಲ್ಲ ಅಲ್ಲ, ನಾವು ಬರೀ ಇಬ್ಬರಲ್ಲ. ನಿಮಗೆ ಎಷ್ಟು ಮಂದಿ ಮಡದಿಯರು? ತುಂಬಾ ಮಂದಿ ಇದ್ದಾರೆ, ಲೆಕ್ಕ ಮಾಡದಷ್ಟು ಮಡದಿಯರಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಕೂತು ಮಾತಾಡಿ ಇಲ್ಲಿವರೆಗೆ ಬಂದದ್ದು. ಎಲ್ಲ ಇದು ಆಗಿದೆ. ಅಲ್ಲಿಂದ ಹೊರಟು ಬರುವಾಗಲೇ ಹೇಳಿದ್ದಾರೆ, ಅವಳು ಹೇಳಿದ್ದಾಳೆ ಮೊದಲು ಮಾತಾಡುವುದು ನಾನೇ. ಲೆಕ್ಕಾಚಾರ ಎಲ್ಲ ಮೊದಲೇ ಆಗಿದೆ. ಹೌದು, ಯಾಕಂತ ಹೇಳಿದ್ರೆ ನಿಮ್ಮ ಪ್ರೀತಿಯ ಮಡದಿ. ಹೌದಪ್ಪ, ಅದಕ್ಕೆ ಹೇಳಿದ್ದು. ಉಪಾಯವನ್ನು ಮಾಡಿಕೊಂಡೇ ಬಂದದ್ದು ಸ್ವಾಮಿ. ಸರಿ, ಹಾಗಾದ್ರೆ ಹೊಸತನ ಬೇಕು ಅಂತ ನಿಮ್ಮ ಅಪೇಕ್ಷೆ. ಹೊಸತನ ಬೇಕು ಬೇಕು ಎನ್ನುವ ಹಾಗೆ ಎಲ್ಲರೂ ಹೇಳುತ್ತಾ ಇದ್ದೀರಿ. ಯಾವ ಬಗೆಗಿನ ಹೊಸತನ ಅಂತ ಬೇಕಲ್ಲ? ಯಾವ ಬಗೆಗಿನ ಅಂತವಾ? ಹಾಡುವ ಭರಿತ ಕಾಂಚೆಯಲಿ
ಚಿತ್ತದಲ್ಲಿ ನಿರ್ಧರಿಸಿ ನಾ ಜಗಗೆಡಿಯಾಡುವ ಭವಿತ ಗಂಗೆಯಲ್ಲಿ ಕರಡಿಯ ನಾವು ನಿರ್ಧರಿಸಿ ಚಿತ್ತದಲ್ಲಿ ಅನುಗಿ ನಿನ್ನಳು ಜಗತೆ ಕರಿದ ಅನುಗಿ ನಿನ್ನಳು ಜತೆ ಕರಿದುತ್ತಾಡುತ್ತ ಬೇಸರವ ಕಳೆಯಲೆಂದು ಬಂದಿಗೆ ವಿತ್ತ ಬೇಸರವ ಕಳೆಯಲೆಂದು ಬಂದಿಗೆ ವಿತ್ತ ಬೇಸರವ ಕಳೆಯಲೆಂದು ಬಂದಿಗೆವು ನಿಮಗೆ ಒಳ್ಳೇದಾದ್ರೆ ನಾನು ಇಷ್ಟು ಮಾಡಿದ್ದಕ್ಕೆ ಸಾರ್ಥಕ ಆಯ್ತು. ಅಲ್ಲ ವಿಷಯ ಹೌದು. ಯಾವುದು? ಯಾಕೆ ಹೇಳಿದ್ದು? ಯಾಕೆ? ಗಂಧರ್ವ ಲೋಕದಲ್ಲೂ ಕೂಡ ಇಂತಹ ನೃತ್ಯ ಹೌದಪ್ಪ ಯಾವಾಗಲೂ ನಡೆಯುತ್ತದೆ. ಕಲೆಗೆ ನಮ್ಮದು ಯಾವಾಗಲೂ ಗೌರವ ಇದ್ದದ್ದೇ, ಪ್ರೋತ್ಸಾಹ ಇದ್ದದ್ದೇ. ಯಥಾರ್ಥ ಹೇಳ್ಬೇಕಾ? ಕಲೆ ಎನ್ನುವಂಥದ್ದು ಹುಟ್ಟಿಕೊಂಡದ್ದು ಈ ದೇವಲೋಕದಲ್ಲಿ. ಹೌದಪ್ಪ. ಸ್ವರ್ಗದಲ್ಲಿಯೋ ಗಂಧರ್ವ ಲೋಕದಲ್ಲಿಯೋ ಅದೆಷ್ಟು ಗಾಯನ ಪಟುಗಳಿದ್ದಾರೆ, ನೃತ್ಯಗಾತಿಯರಿದ್ದಾರೆ. ಅವರಿಂದಲೇ ಕಲೆ ಎನ್ನುವಂಥದ್ದು ಹುಟ್ಟಿಕೊಂಡಿರುವಂತದ್ದು. ಹೌದು. ಹಾಗಾಗಿ ಆ ಸಂತೋಷದಿಂದ ನಿಮ್ಮಲ್ಲಿ ನಮ್ಮ ಮಾತನ್ನು ಹೇಳುವುದಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ ಎನ್ನುವ ಸಂತೋಷವನ್ನು ತೋರಿಸಿಕೊಳ್ಳುವುದಕ್ಕೆ ಬೇಕಾಗಿ ಇಷ್ಟು ಕುಣಿದದ್ದು ಸ್ವಾಮಿ. ಸಂತೋಷಕ್ಕೆ ಇಷ್ಟು ಕುಣಿದದ್ದು. ಹೌದು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಹೊಟ್ಟೆಗೆ ಹಾಕಿ ಹೇಳಬೇಕು. ಹೊಟ್ಟೆಗಲ್ಲ, ಮತ್ತೆ ಸಂತೋಷ ಆಗಿದೆ ಬಿಡು. ಸ್ವಾಮಿ, ಈ ಗಂಧರ್ವ ಲೋಕದಲ್ಲಿ
ವರ್ತಮಾನ ಕಾಲದಲ್ಲಿ ಈ ಗಂಧರ್ವ ಪೀಠವನ್ನು ಏರಿಕೊಂಡು ರಾರಾಜಿಸುವವರು ನೀವು. ಹೌದು. ಹೂ ಗಂಧರ್ವ, ಹಾ ಗಂಧರ್ವ, ಹಿ ಗಂಧರ್ವ ಅವರೆಲ್ಲ ಮಾತ್ರ. ನೀವು ಹಾಗೆ ಹೇಳಿದ್ರಲ್ಲ, ನೀವು ಬಂದು ಮಾತಾಡುವಾಗ. ಹೌದು, ಹೇಳಿತ್ತು ನೀವು ಹೇಳಿದ್ದು. ಅದು ಬೇರೆಯವರು ಇದ್ದಾರೆ. ಹೂಹು ಗಂಧರ್ವನೆನ್ನುವವನು ನಾನೊಬ್ಬನೇ ಇಲ್ಲಿಗೆ ಅದಿಪ ಎನ್ನುವ ಹಾಗೆ. ಹೌದು. ನಿಮಗೆ ಹೂಹು ಗಂಧರ್ವ ಎನ್ನುವ ಹೆಸರು ಯಾಕೆ? ಯಾಕೆ? ಹೂವಿನ ಹಾಗಿರುವಂತಹ ಹೂರಣದ ಮನಸ್ಸನ್ನು ಹೊಂದಿರುವವರು ನೀವು. ಸುಮದಂತಹ ಮನಸ್ಸುಳ್ಳ, ಸುಮದಂತಹ ಸಾಮನಸ್ಸು, ಸುಮಾನಸ. ಹೌದು ಅಲ್ವಾ? ನಿಮ್ಮದಾದಂತಹ ಕೈ ಹಿಡಿಯುವುದರ ಮೂಲಕವಾಗಿ ನಾವು ನಮ್ಮದಾದಂತಹ ಜೀವನದ ಧನ್ಯತೆಯನ್ನು ಅನುಭವಿಸ್ತಾ ಇದ್ದೀವಿ. ಜೀವನವೇ ಹೂವಿನ ಹಾಗಾಗಿ ಹೋಯಿತು. ಹೌದು. ಮಾತ್ರವಲ್ಲ, ನಾವಿಷ್ಟು ಮಂದಿ ಹೆಂಡತಿಯರಿದ್ರು ನಮ್ಮಲ್ಲಿ ಸವತಿ ಮಾಸ್ಯರು ಎನ್ನುವುದಿಲ್ಲ. ಇಲ್ಲವೇ ಇಲ್ಲ. ಅದರಲ್ಲಿ ನಾನು ಭಾಗ್ಯವಂತ. ಅವಳಿಗೆ ಪ್ರೀತಿ ಹೆಚ್ಚಾಯ್ತು, ನನಗೆ ಪ್ರೀತಿ ಕಡಿಮೆ ಆಯ್ತು. ಅವಳಿಗೆ ಮಾಡಿಸಿಕೊಟ್ಟದ್ದು ವ್ಯವಸ್ಥೆ ಮಾಡಿದ ಹೆಚ್ಚಾಯ್ತು. ನಿಮ್ಮೊಳಗೆ ಮತ್ಸರ ಇಲ್ಲ. ಇಲ್ಲವೇ ಇಲ್ಲ. ನೋಡಿ, ಅವಳು ನನ್ನ ಸೀರೆ ನಿಮ್ಮದೇ ಸೀರೆ ಉಟ್ಕೊಂಡು ಆಭರಣ ಅವಳದ್ದಂತ. ಅವರನ್ನ ಅವಳದ್ದು. ಇಲ್ಲ ಇಲ್ಲ, ನನ್ನ ಸೀರೆ ಪೆಟ್ಟಿಗೆ ತೆಗೆಯುವಾಗ ಕೇಳಿಕೊಂಡವಳು ನನಗೊಂದು ಸೀರೆ ಕೊಡಕ್ಕ ಅಂತ. ತಂಗಿ ಕೇಳುವಾಗ ಕೊಡ್ಲಿಕ್ಕೆ ಇರ್ಲಿಕ್ಕೆ ಆಗ್ತದ? ಹಾಗೆ ಕೊಟ್ಟೆ. ಅಂದ್ರೆ ನಾ ಯಾಕೆ ಈಗ ಹೇಳಿದೆ, ಯಾಕೆ ಅಕ್ಕ ತಂಗಿಯರೆನ್ನುವಂತಹ ಸವತಿ ಮಾತ್ಸರ್ಯ ನಮ್ಮಲ್ಲಿಲ್ಲ. ಆ ರೀತಿಯಾಗಿ ಒಂದೇ ರೀತಿಯಾದಂತಹ ಪ್ರೀತಿಯನ್ನು ಧಾರೆ ಎರೆದವರು ನೀವು. ಸರಿ. ಈ ಹೊತ್ತಿಗೆ ತಲೆ ಕೆಳಗಾಗಿ ಮುಖ ಬಾಡಿಸಿ ನಿಮ್ಮೆದುರಿಗೆ ಬಂದಾಗ ಏನು ಮುಖ ಬಾಡಿಸಿದ್ದೇನು ಅಂತ ಆಗ ಕೇಳಿದ್ದೆ ನಾನು. ನಾಟಕ ಇಷ್ಟವರೆಗೆ ಮಾಡಿದ್ರು ನಾಟಕ. ಹೌದು. ಅವಳೇ ಹೇಳಿದ್ದಲ್ಲ, ನಾವು ಒಂದು ಮಾತು ಹೇಳಿದ್ದೇವೆ, ಕೋಪ ಮಾಡಿಕೊಳ್ಳಬಾರದು ಅಂತ. ಇಲ್ಲ, ನಿಮ್ಮಲ್ಲಿ ಕೋಪ ಇಲ್ಲ. ನಮ್ಮ ಮನಸ್ಸೆನ್ನುವುದು ಬದಲಾವಣೆಯನ್ನು ಬಯಸಿದ್ದು ಹೌದು. ಹಾಗಂತ ಬದಲಾವಣೆ ಏನು? ಯಾವ ರೀತಿಯ ಬದಲಾವಣೆ? ಯಾವ ರೀತಿಯ ಬದಲಾವಣೆ? ನೀವು ನಿಮ್ಮದಾದಂತಹ ರಾಜಕೀಯದಲ್ಲಿಯೇ ತೊಡಗಿಕೊಂಡಿರುವುದು. ತಲೆ ಎತ್ತಲಿಕ್ಕೆ ಆಗುದಿಲ್ಲ, ಅಷ್ಟು ಕೆಲಸ ಉಂಟು. ನಾವು ಅಂತಃಪುರದಲ್ಲಿದ್ದುಕೊಂಡು ನಮಗೆ ಬೇಕಾದಂತಹ ಸೇವೆ ಮಾಡುವವರ ಹತ್ರ ಸೇವೆ ಮಾಡಿಸಿಕೊಳ್ಳುವುದು. ಸೇವಕಿಯರು ಅನೇಕರಿದ್ದಾರೆ. ಏನು ಸುಖ ಇದೆ? ಏನು ಸುಖ ಇಲ್ಲ ಅಂತ ಹೇಳು. ಗಂಡ ಹೆಂಡತಿಯರಾದವರು ಏನಾದ್ರೂ ಏಕಾಂತದಲ್ಲಿ ಸಮಯವನ್ನು ಕಳಿಬೇಕು. ಹೌದು. ಇಷ್ಟರವರೆಗೆ ಒದಗಿಸಿಕೊಟ್ಟಿದ್ದೀರಾ ನೀವು? ಆ ವಿಚಾರದಲ್ಲಿ ಸ್ವಲ್ಪ ರಾಜಕೀಯ ಬಿಡು. ಬಿಡುವುದು ಬಿಡ್ಲಿಕ್ಕಿಲ್ಲ. ಇವತ್ತು ಬಿಡುವ ವಿಷಯವೇನು? ಸಮಯ ಕೊಟ್ಟಿದ್ದಾರೆ ನನಗೆ. ಹೌದಾ? ಹಾಗೆ ರಾಜಕೀಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವರು. ನಮ್ಮ ಬಗ್ಗೆ ನಿಮ್ಗೆ ಸ್ವಲ್ಪ ಯೋಚನೆ ಇಲ್ಲ. ಯೋಚನೆ ಇಲ್ವಾ? ಆ ಯೋಚನೆಯನ್ನು ಸರಿದೂಗಿಸಬೇಕೆಂಬ ಕಾರಣದಿಂದ ಇಲ್ಲಿವರೆಗೆ ಬಂದ. ಹಾಗಾದ್ರೆ ನೀವೊಂದು ಯೋಜನೆಯನ್ನು ಹಿಡಿದುಕೊಂಡು ಬಂದಿದ್ದೀರಿ. ಯೋಜನೆಯನ್ನು ಯೋಚನೆ ಮಾಡಿ ನಮ್ಮಲ್ಲಿ ತರ್ಕಿಸಿ ಒಂದು ನಿರ್ಧಾರಕ್ಕೆ ಬಂದದ್ದು. ನಾವು ಬೇರೇನಲ್ಲ, ಏನು ಒಂದು ತಿರುಗಾಟ ಮಾಡಿದ್ರೆ ಹೇಗೆ ಅಂತ. ಇಷ್ಟು ತಿರುಗಾಟ ಮಾಡಿದ್ದು ಸಾಕಾಗಿ ಅಲ್ಲ, ನೀವೊಂದು ಹೊಸ ತಿರುಗಾಟ ಮಾಡುದು. ಹೇಗೆ ತಿರುಗಾಟ? ಯಾವ ಬಗೆಗಿನ ತಿರುಗಾಟ? ಬೇರೇನಲ್ಲ, ಎಲ್ಲಿಯಾದ್ರೂ ಹೊಸ ಜಾಗಕ್ಕೆ ಹೋಗುದು. ಹೊಸ ಜಾಗಕ್ಕೆ? ಹೌದು. ದೇವಲೋಕಕ್ಕೆ ಹೋಗಿ ಬರೋಣ. ದೇವಲೋಕಕ್ಕೆ ಇನ್ನೊಂದೆಲ್ಲಿಗೋ ಯಕ್ಷಲೋಕಕ್ಕೆ ಹೋಗಬೇಕೆನ್ನುವುದು ಸತ್ಯ. ಎಲ್ಲಿ ಹೋಗಬೇಕು? ಎಲ್ಲಿಗೆ? ಅದೇ ಯಾವುದಕ್ಕೆ ಹೋಗಬೇಕು? ನೀರಾಟ ಆಡುವುದಕ್ಕೆ ಹೋಗಬೇಕು. ನೀರಾಟವ? ಹೌದು. ಮನದಣಿಯ ನೀರಾಟವನ್ನು ಆಡಬೇಕು, ವನವಿಹಾರ ಮಾಡಬೇಕು. ವನವಿಹಾರ ಆಗಬೇಕು. ಹಾಗಾಗಿ ಹೇಳಿದ್ದು ಶರ ಕೇಳಿ ಆಡುವುದು ಎನ್ನುವುದು ನಮ್ಮ ಮನಸ್ಸಿನ ಶ್ರೇಷ್ಠ ಕಮಲಗಾಸಾರ ಧರೆಯೊಳಗಿದೆ ಹಾಡುವುದು
ಕರುಣ ಸಾಗರ ಜತೆ ಕರಿಸಿ ಬಂದು ಕರುಣ ಸಾಗರ ಜತೆ ಕರಿಸಿ ಬಂದು ಬಂದು ನೀ ಬಂದು ಕರುಣ ಸಾಗರ ಸಾಗರ ಕರುಣ ಸಾಗರ ಅರಸಿಯರುಗಳ ಭೀಷವ ಸಲ್ಲಿಸುವುದು ಕರುಣಾ ಸಾಗರ ದೇವ ಜತೆಗರಿಸಿ ಬಂದು ನಮ್ಮ ಜೊತೆಗೆ ಬಂದು ಅರಸಿಯರುಗಳ ಭೀಷವ ಸಲ್ಲಿಸಿ ದರೆಯೊಳಗಿದೆ ಶ್ರೇಷ್ಠ ಕಮಲ ಕಾಸರ ರಾಜೆ ಸರಗೇರಿಯಾಡುವುದೆಮ್ಮ ನಿರ್ಧಾರ ನಿರ್ಧಾರ ಕೇಳಿದಾಗ ಅಮ್ಮಿರದಾದಂತಹ ನೀವು ಹೇಳಿದ ಕಾಲಕ್ಕೆ ಕಲ್ಯಾಣಿಯಲ್ಲಿ ಮುಳುಗಿದಾಗ ಆಯ್ತು ನಮಗೆ ಹೋಗಿ ಮುಳುಗಿದ್ದು ನೀರೇ ಅಲ್ವಾ ಸರಿಯಾದ ನಾನು ಹೇಳಿ ಬೇರೆ ಎಲ್ಲ ಶರಕ್ಕೆ ಹೇಳಿ ಆಡಬೇಕು ಸತ್ಯ. ಹಾಗಾದ್ರೆ ಎಲ್ಲಿ ಎಲ್ಲಿ ಮೊದಲ ಪ್ರಶ್ನೆ, ಅದಕ್ಕೆ ಉತ್ತರ ನಾವು ಕಂಡುಕೊಂಡೇ ಬಂದಿದ್ದೇವೆ. ಎಲ್ಲಿ ಬೇರೆ ಎಲ್ಲಲ್ಲ. ಭೂಮಿಯಲ್ಲಿ ಅತಿ ತಂಪಾದ ಪ್ರದೇಶ ಯಾವುದು? ಯಾವುದು? ಅದು ಕೂಡ ಹೇಗೆ ಹೇಗೆ? ಚಂದ್ರನ ಬಳಿ ಇರುವಂತಹ ತಂಪಿರುವಂತಹ ಪ್ರದೇಶ. ಹೌದು, ಸದಾಕಾಲ ಹಿಮವನ್ನು ಬೀಳುವಂತಹ ಹಿಮ ಬೀಳುವಂತಹ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ. ಹೌದು, ತಂಪಾದ ಗಾಳಿ. ಅದು ಎಲ್ಲಿರುವುದು? ಎಲ್ಲಿರುವುದು? ಕರ್ತಾರನ ಕಮ್ಮಟವೆನಿಸಿದಂತಹ ಧರಿತ್ರಿಯಲ್ಲಿ, ಭೂಮಿಯಲ್ಲಿ ಸದಾ ತಂಪನೀಯುವಂತಹ ಆ ಹಿಮಾಚಲ ಪ್ರದೇಶದ ಒಂದು ಭಾಗದಲ್ಲಿ ವಿಶೇಷವಾದಂತಹ ಕಮಲಗಳಿಂದ ಕೂಡಿದಂತಹ ಒಂದು ಕಾಸರವಿದೆ. ಕಮಲಕಾಸಾರ. ಕಮಲಕಾಸಾರ. ಆ ಕಮಲಕಾಸಾರದೆಡೆಗೆ ನಾವು ಹೋಗಬೇಕು. ನಾವೆಲ್ಲರೂ ಅದಕ್ಕೆ ಆ ನೀರಿಗೆ ಹಾರಬೇಕು, ಸ್ವಚ್ಛಂದವಾಗಿ ವಿಹರಿಸಬೇಕು. ಅಲ್ಲಿರುವಂತಹ ಕಮಲದ ಸುಮಗಳನ್ನು ಕೊಯ್ಯಬೇಕು, ನಮ್ಮ ಮನೋ ಇಚ್ಛೆ ನಾವು ವಿಹರಿಸಬೇಕು ಎಂಬ ಹಾಗೆ ನಾವೆಲ್ಲ ಯೋಚನೆ ಮಾಡಿದ್ದೇವೆ. ಅದು ಕೂಡ ಸ್ವಾಮಿ, ನಾವು ಮಾತ್ರ ಹೋಗುವುದಲ್ಲ. ಅಷ್ಟೇ ಅಲ್ವಾ ನಿಮ್ಮದು ಬಯಕೆ? ಅಷ್ಟೇ ಅಲ್ವಾ? ಸರಸವಾದು ಜನಗೆ ನಿಮ್ಮನೆ ಕರೆಯೇ ಕಾಮಿನಿಯರೇ, ಸರಸವಾದುದು
ಹನುವಾದರೆಯ ಸೌಂದರ್ಯ ಹರುಷಗೊಳಿಸಿ ಹರುಷ 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 ಜೋಡಿಸಿ ನಿಮ್ಮ ಕನವಾತರೆಯ ಸೌಂದರ್ಯವನು ಸುತ್ತ ಕೆಲವು ದಿವಸ ಸುತ್ತ ಕೆಲವು ದಿವಸ ಇದು ಕಲಿರುವುದಿನ್ನೋ ಸರಸ ಬಾಸುತ್ತದೆ ನಿಮ್ಮ ಕಲಿಯ ಕಾಮಿನಿಯರೇ ಹೇಳಿಕೊಂಡವರಿದ್ದೀರಿ. ಸರಿ, ಏನು ನೀರಾಟ ಆಡಬೇಕು, ನೀರಾಟ ಆಡಬೇಕು, ವನದಲ್ಲಿ ಗಮಿಸಬೇಕು. ಹೌದು, ಹೀಗೆ ಆಸೆಯನ್ನು ತೋರಿಸಿಕೊಂಡಿದ್ದೀರಿ. ದರೆಯಲ್ಲಿರುವಂತಹ ಕಮಲ ಕಾಸಾರಕ್ಕೆ ಹೋಗಬೇಕು, ಅಲ್ಲಿರುವಂತಹ ಕಮಲವನ್ನು ಕಾಣಬೇಕು, ಕಮಲದ ನೀರಲ್ಲಿ ಇಳಿಬೇಕು, ಅಷ್ಟೇ ಅಲ್ವಾ? ಯಾರಲ್ಲಿ ವಿಮಾನ ಸಿದ್ಧಪಡಿಸಿ ನಮ್ಮವರೆಲ್ಲ ಹೋಗಿ ಬರ್ತಾರೆ. ಕ್ಷೇಮ ಅಲ್ಲ, ರಾಜಕಾರ್ಯ ಉಂಟು ಅಂತ. ನಿಮ್ಮ ರಾಜಕಾರ್ಯಕ್ಕೆ ಬೆಂಕಿ ಬಿತ್ತು ಆಯ್ತಲ್ಲ. ಇಷ್ಟು ಹೊತ್ತು ನಾವು ಏನು ಹೇಳಿದ್ದಕ್ಕ? ಅಲ್ಲ, ಈಗ ನಾವೇ ಹೋಗುದು ನಿಮ್ಮ ಹತ್ರ ಬಂದು ಕೇಳ್ತೇವೆ. ಅದು ವಿಷಯ ಹೌದು. ಕೇಳಬೇಕು, ಎಲ್ಲಿಗಾದ್ರೂ ಹೋಗೋ ಗಂಡನ ಹತ್ರ ಕೇಳಿ. ಗಂಡನ ಅನುಮತಿ ಇಲ್ಲದೆ ನೀವೆಲ್ಲಿ ಆದ್ರೂ ಹೋಗತ್ತು ಉಂಟಾ? ಹೋಗದ್ದಿಲ್ಲ. ಆದ್ರೆ ಆ ರೀತಿಯಾಗಿ ಹೋಗುದಿದ್ರೆ ಹೇಗೆ ಹೇಳ್ತೇವೆ, ಸ್ವಾಮಿ ನಾವು ಹೋಗಿ ಬರ್ತೇವೆ ಅಂತ ಹೇಳಿ ಹೋಗ್ತೇವೆ. ಇಂಥ ಕಡೆಗೆ ಹೋಗ್ತೇವೆ, ಇಷ್ಟು ಸಮಯದಲ್ಲಿ ಬರ್ತೇವೆ ಅಂತ ಹೇಳ್ತೇವೆ. ಇಲ್ಲ ಇಲ್ಲ, ಆ ಕ್ರಮ ಇಲ್ಲ, ಇಲ್ಲ, ಅದೆಲ್ಲ ಭೂಲೋಕದಲ್ಲೇ. ಸರಿ. ಆದ್ರೆ ನಿಮ್ಮಲ್ಲಿಗೆ ಬಂದು ನಿಮ್ಮಲ್ಲಿ ಇಷ್ಟೆಲ್ಲ ಕೇಳಿಕೊಂಡು ಅವ ಎಷ್ಟು ಕಷ್ಟಪಟ್ಟಿದ್ದೇವೆ ನಾವು ಹೇಳಲಿಕ್ಕೆ. ನೀವು ಹೇಳೋದು ಯಾರಲ್ಲಿ ಅವರನ್ನು ಕಳಿಸಿಕೊಡಿ ಅಂತ. ವಿಮಾನ ಸಿದ್ಧವಾಗಿದೆ, ಹೊಸತ್ತು ವಿಮಾನ. ಹೌದಪ್ಪ, ವಿಮಾನ ಹೇಳ. ಯಾಕೆ? ವಿಮಾನದಲ್ಲಿ ನನ್ನ ಪ್ರಯಾಣ ಇಲ್ಲ. ನಮ್ಮವರ ಮೇಲೆ ಭರವಸೆ ಇರಬೇಕು. ನಾ ಕೇಳಿದ್ದೇನೆ, ಭೂಲೋಕದಲ್ಲಿ ವಿಮಾನದ ಅವಘಡ ಎಲ್ಲ ಆಗ್ತದೆ. ಈಗ ನಾವು ವಿಮಾನದಲ್ಲಿ ಹೋಗುದು ಏನಾದ್ರೂ ಅಪಘಾತ ಆದ್ರೆ ನಾನು ಬಂದ್ರೆ ನಿಮಗೆ ಅದು ಆಗ್ಲಿಕ್ಕಿಲ್ಲ. ಅಲ್ಲ, ಅದು ಹೌದು, ಅದು ಭೂಲೋಕದ ವಿಮಾನ ಮಾನವ ನಿರ್ಮಿತ. ಹೌದು. ಇಲ್ಲಿ ದೇವಲೋಕದ ಹಾಗಲ್ಲ, ದೇವ ನಿರ್ಮಿತ. ಹಾಗಂತ ನಾವು ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳುದು, ನಮಗೆ ಭಯ ಆಗುತ್ತೆ. ನಾವಿಲ್ಲದೆ ನೀನೆಲ್ಲಿಗೂ ಹೋಗುವುದಿಲ್ಲ. ಹಾಗಾಗಿ ನಾವು ಮಾತ್ರ ಹೋಗುವುದಲ್ಲ, ನೀವು ಕೂಡ ನಮ್ಮ ಜೊತೆಗಾಗಿ ಬರಬೇಕು. ನಾನು ಬರಬೇಕು. ನಾವೆಲ್ಲರೂ ಸೇರಿ ಆ ವಿಹಾರಯಾನವನ್ನು ಮಾಡಬೇಕು. ಎಷ್ಟು ದಿವಸ? ಸರಿ, ಎಷ್ಟು ದಿವಸ? ನಿಮ್ಮ ಮನದ ಬಯಕೆಯಂತೆ ನೀವು ಬರ್ತೀರಿ. ಹೌದು. ಎಷ್ಟು ದಿವಸ? 2 ದಿವಸ ಆಗುವುದಿಲ್ಲ, 1 ದಿವಸ ಹೋಗಿ ಬರುವ ಸಾಕಲ್ಲ. 1-2 ದಿವಸಕ್ಕೆ ಆಗೋ ಕೆಲಸ. ಹಾಗಾದ್ರೆ 3 ದಿವಸ. ಅಯ್ಯಯ್ಯೋ ದೇವರೇ, ಹಾಗಲ್ಲ, 3-4 ದಿವಸ ಎಲ್ಲ ಆಗುವಂತದ್ದಲ್ಲ. 5 ದಿನಕ್ಕಿಂತ ಹೆಚ್ಚು ಹೇಳಲಿಕ್ಕಿಲ್ಲ. ಅದೇನು ಹಾಗೆ? ಬೇಡವಾ? ಹೋಗುವಂತ ನಿರ್ಧಾರ ಮಾಡಿದ್ದಾರೆ ನಾವು. ಹೌದು, ನೀವು ಹೆಚ್ಚು ಮಂದಿದ್ದೀರಿ, ಒಬ್ಬೊಬ್ಬರು ಒಂದು ದಿವಸ. ಹೌದು, ಒಬ್ಬೊಬ್ರು 1 ದಿವಸ ಕಳೆಯದಿದ್ರೆ ನಾವು 1 ವರ್ಷ ಕಳೀತದೆ ನಮ್ಮ. ಹೌದು. ಹಾಗಾಗಿ ಬೇಡ, 6 ತಿಂಗಳು ತಿರುಗಾಟ ಮಾಡು. ದಿನ ಲೆಕ್ಕ ಬೇಡ, ಹಲವು ವಿಧ ದಿನಗಳು. ಇಲ್ಲಿ ಭೂಲೋಕದಲ್ಲಿ ಒಂದು ಕ್ರಮ ಉಂಟು. ಏನು? ಯಾವುದೋ ಒಂದು ಶುಭ ಮುಹೂರ್ತದಲ್ಲಿ ಹೊರಟು 6 ತಿಂಗಳು ತಿರುಗಾಟ ಮಾಡಿ ಮತ್ತೆ ಒಳಗಾಗುದು. ಆ ರೀತಿ ನಮ್ಮದೊಂದು ಆಟ ಈ ಸಲ. ನಮ್ಮದು ನೀರಾಟ, ತಿರುಗಾಟ. ಸರಿ, ಒಂದು 6 ತಿಂಗಳು ತಿರುಗಾಟ ಮಾಡಿ ಭೂಲೋಕದಲ್ಲಿದ್ದು ವಿಹಾರಯಾನವನ್ನು ಮಾಡಿ ಮರಳಿಗೆ ಈ ಗಂಧರ್ವ ಲೋಕವನ್ನು ಸೇರಿಕೊಳ್ಳೋಣ. ಸರಿ, ಹೋಗೋಣವೇ? ಇನ್ನೂ ತಡವಿ ಯಾಕೆ? ಇದು ಸೀರೆ ಸಾಕು, ಬದಲಾಯಿಸಿ. ಈಗ ಬರ್ತೇನೆ. ಇನ್ನು ಬರುವ ವರ್ಷ ಆದಿತ್ತು ನೀವು ಬರುವಾಗ. ಯಾಕೆ ಇದಾಗ್ಲಿಕ್ಕಿಲ್ಲ ನಿಮ್ಮದು? ಇರ್ಲಿ ಅಲ್ಲ, ಇದೆ ಇಷ್ಟೇ ಸಾಕು. ಎಲ್ಲದಕ್ಕೂ ನಾವು ಸಿದ್ಧವಾಗಿ ಬಂದ
ಬಂದದ್ದು ಹೌದಲ್ಲ? ಹೌದಲ್ಲ, ಅವರು ನೀವು ನೋಡಿ ಕೇಳಿದ್ದು ಸಾಕ ಅಂತ ಕೇಳಿದ್ದವರು. ಅಲ್ಲ ಅವಳನ್ನು ಸಂಶಯ ಇರೋದು ಅಲ್ಲಿಗೆ. ಅವಳನ್ನು ನೋಡಿದೆ, ಹಾ. ಪೆಟ್ಟಿಗೆ ಇಟ್ಕೊಂಡೆ ಬಂದಿದ್ದಾಳೆ. ಹೌದಪ್ಪ, ಅರ್ಥವಿಸಿಕೊಂಡೆ. ನಾವು ಹೋದ್ರೆ ಹಾಗೆ ಹೋಗುದು, ಎಲ್ಲವನ್ನು ಸಿದ್ಧಪಡಿಸಿ ಹೋಗುದು. ಹೌದಪ್ಪ. ಇನ್ನು ಕಾಲ ಹರಣ ಸಲ್ಲ. ಯಾಕೆ ಗೊತ್ತುಂಟಾ, ಒಮ್ಮೆ ಹೋದ್ರೆ ಈಗ ಭೂಲೋಕಕ್ಕೆ ಬರುವ ವರ್ಷ ಅವರು ಕರಿಬೇಕು, ಇನ್ನ ಒಂದು ವರ್ಷ ಬನ್ನಿ ಅಂತ. ಹಾಗೆ ಹಾಗೆ ದೂರಾಲೋಚನೆ ಇರ್ಬೋದೇನೋ. ದುರಾಲೋಚನೆ ಅಲ್ಲ, ದೂರಾಲೋಚನೆ. ಹೌದಪ್ಪ, ಅರ್ಥವಿಸಿಕೊಂಡೆ. ಇನ್ನೂ ಕಾಲ ಹರಣ ಸಲ್ಲದು. ಬೇಡ, ಮಾತಾಡಿದ್ರೆ ಇವತ್ತೇ ಒಂದು ದಿವಸ ಕಳೀತದೆ. ಹೌದು, ಸಮಯದ ಮಿತಿ ಇಟ್ಟು ಹೋಗುವ. ಹೋಗೋಣ.
ಆಡಿಕೊಂಡು ಏಕೆ ಸಿಡಿ ತಲಬ ತಲಬ ಸಿಡಿ ತಲಬ ಸಿಡಿ ತಲಬ ಬಿಡು ಕದಬ ಪಾಟಿ ನಗೆಯ ಚಲಕ್ಕೆ ನಗೆಯ ಮರದಿಂದ ಶೋಧಿಸಿ ಮರದಿಂದಾಳು ಶೋಧಿಸಿ ಮರದಿಂದಾಳು ಶೋಧಿಸಿ ನೀರಿನಲ್ಲಿ ಮುಳುಕಿಗಿ ತಪ್ಪಿಕೊಂಡು ಹಾರಿಸುತ್ತ ಮೊಗಗೆ ಹಾರಿಸುತ್ತ ಮೊಗಗೆ ನೀರ ಪೂರ ಹಾರಿಸುತ್ತ ಮೊಗಗೆ ತೊಂದನ ದಿನತೈ ನಿಂದನ ದಿನತೈ ತೊಂದನ ದಿನತೈ 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 ತೊಂದನ ದಿನತೈ 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 ತೊಂದನ ದಿನತೈ ದಿನತೈ ದಿನತೈ
ತೈ ದಿನ ತೈ ತೊಂದನ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ತನ ತೈ ದಿನ ತೈ ತನ ತೈ ದಿನ ತೈ ತನ ತೈ ದಿನ ತೈ ತನ ತೈ ದಿನ ತೈ ಪುಷ್ಕರದೊಳಗೆ ಕಲಗಾಲ ತಪದೊಡಿಗ ಪೃಥ್ವಿಜೋತ್ತಮನು ದೇವಲನೆಂಬ ಮುನಿಯೂ ಈಗ ದತ್ತ ಯೋಗ ಬನಿಡುಗಿ ವನದ ವೈಭವಗಳನ್ನು ಕಾಂಬಸೆಯಿಂದ ಹೊರಟು ತೀರ್ಥಕ್ಷೇತ್ರವಾದಂತಹ ಈ ಪುಷ್ಕರ ಕ್ಷೇತ್ರದಲ್ಲಿ ಅದೆಷ್ಟೋ ಕಾಲದಿಂದ ತಪಸ್ಸನ್ನು ಮಾಡುತ್ತಿದ್ದವ ಈ ದೇವಲ ಮುನಿ ಲೋಕ ಕಲ್ಯಾಣವಾರ್ಥವಾಗಿ ನಾನು ಆ ಪರಮಾತ್ಮನ ಕುರಿತು ಧ್ಯಾನವನ್ನು ಮಾಡುತ್ತಿರುವಂತಹ ಸಂದರ್ಭ ಒಮ್ಮಿಂದೆಂಬಲೇ ನನ್ನ ತಪಸ್ಸು ಇಂದಿಗೆ ಬಿಟ್ಟು ಹೋಯಿತು. ಇದಕ್ಕೆ ಕಾರಣ ಏನು ಎಂಬುದಾಗಿ ನೋಡಿದಾಗ ಈ ವಾತಾವರಣದಲ್ಲಿ ಹಲವು ಬದಲಾವಣೆಗಳೂ ಆಗಿದೆ. ನನ್ನ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿತು. ಯಾರು ಯಾಕಾಗಿ ಎಂಬುದಾಗಿ ಅರಸುತ್ತಾ ನಾನು ಬಂದದ್ದು ಈ ಪುಷ್ಕರ ಕ್ಷೇತ್ರದಲ್ಲಿ. ಇಲ್ಲಿ ಅದೆಷ್ಟು ಚಂದವಾದಂತಹ ಪುಷ್ಕರಣಿ ಇದೆ. ಆ ಪುಷ್ಕರಣಿಯಲ್ಲಿ ಏನೋ ಯಾರೋ ಆಟವಾಡುತ್ತಿರುವಂತಹ ದೃಶ್ಯವು ಅಗೋಚರವಾಗಿ ನನಗೆ ಕಾಣುತ್ತಾ ಇದೆ. ಮಾತ್ರ ಅಲ್ಲ, ಅವರ ಮಾತುಗಳು ನನ್ನ ಕಿವಿ ಪಟಲಕ್ಕೆ ಕೇಳುತ್ತಾ ಇದೆ. ಯಾರು ಏನು ಎಂಬುದಾಗಿ ಧ್ಯಾನಾಸಕ್ತನಾಗಿ ನೋಡಿದಾಗ ಇಲ್ಲಿಯವರಲ್ಲ, ಗಂಧರ್ವ ಲೋಕದ ಗಂಧರ್ವ ತನ್ನ ಪತ್ನಿಯರೊಡನೆ ಒಡಗೂಡಿ ಈ ಪುಷ್ಕರಣಿಯಲ್ಲಿ ನೀರಾಟವನ್ನು ಆಡ್ತಾ ಇದ್ದಾರೆ. ಮನುಷ್ಯರು ಮಲಗುವಂತಹ ಈ ರಾತ್ರಿಯ ಸಂದರ್ಭದಲ್ಲಿ ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ. ಮುಂದೆ ಏನು ಮಾಡ್ತಾರೆ ಎಂಬುದಾಗಿ ನಾನು ನೋಡಬೇಕು. ಅದಕ್ಕಾಗಿ ಇಲ್ಲಿಯೇ ನೋಡ್ತಾ ಇರ್ತೇನಂತೆ. ನೋಡ್ತಾ
ನಾವು ಆಟ ನಿಲ್ಲಿಸುವ ಇಲ್ಲಿಗೆ ನಿಲ್ಲಿಸುವ. ಒಂದು ಪ್ರಶ್ನೆ, ಮೇಲಿದ್ದಾಗ ಕೆಳಗೆ ಬರಬೇಕು ಎನ್ನುವ ಹಾಗೆ ಆಸೆ ಪಟ್ಟವರು ಯಾರು? ನಾವೇ. ನೀರಾಟ ಆಡಬೇಕು ಎನ್ನುವ ಹಾಗೆ ಆಸೆ ಪಟ್ಟವರು ಯಾರು? ನಾವೇ. ಕಮಲವನ್ನು ಕಾಣಬೇಕು ಎನ್ನುವ ಹಾಗೆ ಆಸೆ ಪಟ್ಟವರು ಯಾರು? ನಾವೇ. ಇಲ್ಲಿಂದ ಹೋಗಬೇಕು ಎನ್ನುವ ಹಾಗೆ ಆಸೆ ಪಟ್ಟವರು ಯಾರು? ನಾವೇ ಸ್ವಾಮಿ. ಎಲ್ಲ ನಿಮ್ಮದೇ, ಮತ್ತೆ ನಾನು ಯಾಕೆ ಬಂದದ್ದು? ನೀವು ನಮ್ಮ ಜೊತೆಗೆ ಮಾತು. ಸ್ವಾಮಿ, ವನ ವಿಹಾರವು ಸಾಕು, ಕಮಲಕಾಸರ ಸರೋವರವು ಸಾಕು, ಇಲ್ಲಿಂದ ಒಮ್ಮೆ ಹೋಗುವ ಸ್ವಾಮಿ. ಹೋಗುವ ಎನ್ನುವ ಹಾಗೆ ಹೇಳುತ್ತಿದ್ದೀರಿ, ಯಾಕೆ ಅಂತ ಬೇಕಲ್ಲ? ಸ್ವಾಮಿ, ಹಾ. ನಾವು ಇಲ್ಲಿ 3 ಮಂದಿ ಇದ್ದೇವೆ ಅಂತ ಎಣಿಸಿಕೊಂಡು ಬಂದದ್ದು. ಹಾ. ಆದರೆ ಇಲ್ಲಿ ನಮ್ಮನ್ನು ಬಿಟ್ಟು ಇನ್ನೂ ಒಂದು ಕಣ್ಣುಂಟಲ್ಲ ಸ್ವಾಮಿ. ನಮ್ಮನ್ನು ಬಿಟ್ಟು ಇನ್ನೂ 2 ಕಣ್ಣು. ಹೌದು ಸ್ವಾಮಿ, ಹೌದು. ಯಾರದ್ದು? ಬೇರೆ ಯಾರು ಅಲ್ಲ. ಹಾ. ನಾವೀಗ ಯಾವ ಸ್ಥಿತಿಯಲ್ಲಿದ್ದೇವೆ? ಹಾ. ನೀವು ಕಾಣಬಹುದಾದಂತಹ ನೀವು ಮಾತ್ರ ಕಾಣಬಹುದಾದಂತಹ ಸ್ಥಿತಿಯಲ್ಲಿ ನಾವಿರುವುದು. ಸರಿ. ಈ ಕಮಲಕಾಸಾರದಲ್ಲಿ ಇಳಿದುಕೊಂಡು ವಿಹಾರಯಾನವನ್ನು ಮಾಡ್ತಾ ಇದ್ದೇವೆ. ತಂಪಾದ ಅನುಭವವನ್ನು ಪಡೆದವರು ನಾವು. ಇಲ್ಲಿ ಅನ್ಯರಿಲ್ಲ ಎಂಬ ಹಾಗೆ ಭಾವಿಸಿ ಇಲ್ಲಿಗೆ ಬಂದದ್ದು ನಾವು. ಹಾ. ಆದ್ರೆ ಇಲ್ಲಿ ನಮ್ಮನ್ನು ಬಿಟ್ಟು ಇನ್ನೋರ್ವ ಇದ್ದಾನೆ, ದೂರದಲ್ಲಿ ಕುಳಿತುಕೊಂಡಿದ್ದಾನೆ. ಹಾ. ಅವರನ್ನು ಕಾಣುವಾಗ ಓರ್ವ ತಪಸ್ಸಿಯ ಹಾಗೆ ಕಾಣುತ್ತಾ ಉಂಟು. ತಪಸ್ಸಿಯು? ಸ್ವಾಮಿ, ಈ ತಪಸ್ವಿಗಳು ಶೀಘ್ರ ಕೋಪಿಗಳಂತೆ. ಹಾ. ಹಾಗಾಗಿ ಅವರ ಎದುರಿಗೆ ನಾವು ಈ ರೀತಿಯಾಗಿ ಇರುವುದು ಸರಿಯಲ್ಲ. ಆ ಗಡ್ಡ ಬಿಟ್ಟಂತಹ ದೊಡ್ಡ ಸನ್ಯಾಸಿ ನಮ್ಮನ್ನೇ ಕಣ್ಣೆದುರಿಗೆ ಬನ್ನಿ. ಕ್ಷಣದಿ ನಾದಿಯರಂದು ಕಾಂಬೆಯ ಇರುಳಿನಲ್ಲಿ ಆಮರಣಂತೆ ವರ್ತಿಸುತ್ತಾ ಇರುವೆ. ನೀನು ಋಷಿ ಅಲ್ವಾ? ಋಷಿ ಅಂದ್ರೆ ಹೀಗೆ ಸರ್ವವನ್ನು ತ್ಯಜಿಸಿದವ ನೀನು. ಆದರೆ ಇಂದು ಗಂಧರ್ವ ಸ್ತ್ರೀಯರು ಸ್ನಾನವನ್ನು ಮಾಡುತ್ತಿರುವಂತಹ ದೃಶ್ಯವನ್ನು ಕಣ್ಣಾರೆ ಕಾಣುತ್ತಾ ಇರುವೆಯಲ್ಲ. ನೀನು ಒಬ್ಬ ಋಷಿ, ಇದು ಬಂದದ್ದು ಗಡ್ಡ ಅಲ್ವಾ? ಬೆಳೆದಿ ಗಡ್ಡವ ಧೀರೇ ಗಡ್ಡವ ಬೆಳೆದಿ ತಿರುಗುವುದಲ್ಲದೆ ಇತಿಹಾಸಕ್ಕೆ ಸುಳಿವೆಯ ನಾಮ. ನೀವು ತಾಪಸಿ ಎನ್ನುವ ಹಾಗೆ ಹೇಳಿಸಿಕೊಳ್ಳುವುದಕ್ಕೂ ಯೋಗ್ಯನಲ್ಲ. ಹೋಗಿ ಹೋಗಿ, ನಾವು ಯಾರು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೆ, ಸಾಮಾನ್ಯರು ಎನ್ನುವ ಹಾಗೆ ಭಾವಿಸಿಕೊಂಡೆ. ಮೇಲು ಲೋಕದಿಂದ ಬಂದವರಿದ್ದೇವೆ, ನಮ್ಮನ್ನು ಕೆಡಕಿದೆಯಲ್ಲ ಈ ಗಡ್ಡವನ್ನು ಹೇಳಿದರೆ ಹೊಲಿಸುವೆನು ನಾನು. ಏನು ಬಡ ತಾಪಸಿ? ಏನು ಈ ಭೂಲೋಕದಲ್ಲಿ ತಾಪಸಿಗಳು ಅಂದರೆ ಏನು ಎಂದು ಆಲೋಚನೆ ಮಾಡಿದ್ದೀಯಾ? ಪೂಜನೀಯ ಭಾವ ಉಂಟು, ಆದರೆ ಪೂಜನೀಯತೆಯನ್ನು ಕಳೆದುಕೊಂಡವರು ನೀವು. ನಮ್ಮ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ಅರಿಯಬೇಕು. ಮೇಲು ಲೋಕದಲ್ಲಿರುವಂತಹ ನೀನು ಇಲ್ಲಿ ಬಂದು
ಈ ಮಧ್ಯರಾತ್ರಿಯ ಕಾಲದಲ್ಲಿ ನಿಮ್ಮವರನ್ನು ಹೊರಗೂಡಿಕೊಂಡು ಈ ಸರಸಿಯಲ್ಲಿ ರಸಗೇಲಿಯನ್ನು ಆಡ್ತಾ ಇದ್ದೀಯಾ? ನಮ್ಮ ಇಚ್ಛೆ, ನಾವು ಯಾವಾಗ ಬೇಕಾದ್ರೂ ಬರಬಹುದು. ದೇವಲೋಕದಲ್ಲಿ ಇರುವಂತಹ ನೀವೇ ಈ ರೀತಿಯಾದಂತಹ ತಪ್ಪನ್ನು ಎಸಗಿದರೆ ತಪ್ಪು ಎಲ್ಲಿಂದಾಗಬೇಕಲ್ಲ. ಪತ್ನಿಯನ್ನು ಒಡಗೂಡನ್ನು, ಬೇರೆಯವರ ಪತ್ನಿಯನ್ನು ಒಡಗೂಡಿದಲ್ಲ. ಮಧ್ಯರಾತ್ರಿಯಲ್ಲಿ ಮಾಡುವಂತಹ ಕ್ರಿಯೆ ಎಲ್ಲ ಇದು ಶಾಂತವಾದಂತಹ ಪ್ರದೇಶ. ಈ ಪ್ರದೇಶದಲ್ಲಿ ನೀನು ಮಾಡಿದ್ದೇನು? ಈ ಸರೋವರಕ್ಕೆ ನೀ ಬಂದು ತಪಸ್ಸು ಮಾಡುವುದೇ ದೊಡ್ಡ ತಪ್ಪು, ಅದು ಕೂಡ ಈ ರಾತ್ರಿ ವೇಳೆ. ಈ ಸರೋವರದ ಬಳಿಯಲ್ಲಿ ತಪಸ್ಸು ಮಾಡುವಂತಹ ಅಧಿಕಾರ ನಮ್ಮಂತಹ ಋಷಿ ಮುನಿಗಳಿಗೆ ಇದೆ. ತಪಸ್ಸಿಗೆ ಕುಳಿತವರು ಕಣ್ಣನ್ನು ಬಿಟ್ಟದ್ದು ಯಾಕೆ? ನೀವು ಇಲ್ಲಿ ಮಾಡಿದಂತಹ ಅನಾಚಾರಕ್ಕೆ ನನ್ನ ತಪೋ ಭಂಗವಾಯಿತು. ಆದ್ದರಿಂದ ನಿನ್ನಂತವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವುದಕ್ಕಾಗಿ ಏನು ಮಾಡುವುದಕ್ಕಾಗ್ತದೆ? ಆಯುಧಗಳು ಶಕ್ತಿ ಏನು, ನಮ್ಮ ತಪಶಕ್ತಿ ಏನೆಂಬುದನ್ನು ನೀನು ಅರಿಯಬೇಕು. ನಿನ್ನ ತಪಶಕ್ತಿ ಏನು ಅಂತ ಬೇಕಲ್ಲ. ನೀನು ಈ ಮಾಡಿದಂತಹ ಕೃತ್ಯಕ್ಕೆ ಏನು ಮಾಡುತ್ತಿ? ಯಾವ ರೀತಿ ಆಯಿತು? ಹೇಗಾಯ್ತು? ನೀನು ರಾಕ್ಷಸಿ ಪ್ರವೃತ್ತಿಯನ್ನು ತೋರಿದ್ದಿ. ಮಾತ್ರ ಅಲ್ಲ, ನನ್ನಷ್ಟಕ್ಕೆ ನಾನಿರುವಂತಹ ಸಂದರ್ಭದಲ್ಲಿ ನನ್ನ ಗಡ್ಡವನ್ನು ಎಳೆದವನಿದ್ದೀಯಾ? ಅದು ಇಟ್ಟದಂತ ನೋಡಿದ್ದು ನಾನು. ನೋಡುವ, ಇದು ನೀನು ಮಾಡಿದಂತಹ ಕೃತ್ಯಕ್ಕೆ ಇಡೀ ಶಾಪ. ಏನು? ಈಗ ಸರಸಿಯಲ್ಲಿ ನೀನು ಮಕರನಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡೆವು. ಗಂಧರ್ವ ಲೋಕದಲ್ಲಿ ಇರಬೇಕಾದಂತಹ ನಾವು ಭೂಮಿಗಿಳಿದು ಬರಬೇಕಿದ್ದರೆ ಕಾರಣ ಯಾವುದು? ನಮ್ಮ ಮಡದಿ ಮಣಿಯರಾದಂತಹ ನಮ್ಮದಾದಂತಹ ಆಸೆ. ನಮ್ಮ ಆಸೆಯನ್ನು ಈಡೇರಿಸಿಕೊಡಬೇಕು ಎಂಬಂತಹ ಉದ್ದೇಶದಿಂದ ನಮ್ಮವರು ನಮ್ಮನ್ನೆಲ್ಲ ಕೂಡಿಕೊಂಡು ಇಲ್ಲಿಯವರೆಗೆ ಬಂದರು. ಮಾತ್ರವಲ್ಲ, ನಿಮ್ಮನ್ನು ಕಂಡಂತಹ ಅವರು ಸಿಟ್ಟುಕೊಂಡುವುದಕ್ಕೆ ಕಾರಣ ನಾವೇ ಇದ್ದೇವೆ. ಯುವತಿಯರಾದಂತಹ ನಾವು ನಗ್ನಾವಸ್ಥೆಯಲ್ಲಿದ್ದಂತಹ ಕಾಲಕ್ಕೆ
ಅನ್ಯನೋರ್ವ ನಮ್ಮನ್ನು ಕಂಡನೆಂದಾದಲ್ಲಿ ನಮ್ಮದಾದಂತಹ ಪಾತಿವ್ರತ್ಯ ಧರ್ಮಕ್ಕೆ ಕೊರತೆಯಾಗುತ್ತದೆ ಎಂಬಂತಹ ಉದ್ದೇಶದಿಂದ ನಮ್ಮವರಿಗೆ ಈ ವಿಚಾರವನ್ನು ತಿಳಿಸಿದರೆ ನಿಮ್ಮನ್ನು ಕಂಡು ಕ್ರೋಪೋದಿಕ್ತರಾಗಿ ಈ ರೀತಿಯಾದಂತಹ ವ್ಯವಹಾರವನ್ನು ಗೈದವರಿದ್ದಾರೆ. ಸ್ವಾಮಿ, ಈ ಹೊತ್ತಿಗೆ ಇದು ನಿಮ್ಮ ಚರಣ ಕಮಲದಲ್ಲಿ ಬಿದ್ದುಕೊಂಡು ಬೇಡಿಕೊಳ್ಳುತ್ತಾ ಇದ್ದೇವೆ. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಕಾಯುವವನು ಯಾರು? ನಿಮ್ಮನ್ನು ತಂದೆ ಎಂಬ ಹಾಗೆ ನೋಡುವವರು ನಾವು. ಯಾವ ತಂದೆ ಆದರೆ ತಮ್ಮ ಮಕ್ಕಳ ಮಾಂಗಲ್ಯ ಭಾಗ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ಕರಿಮಣಿಯನ್ನು ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ನಮ್ಮವರಿಗೆ ಶಾಪವನ್ನು ಕೊಟ್ಟು ಬಿಟ್ಟಿರಿ. ಆದರೆ ನಮ್ಮವರನ್ನು ಅದರಲ್ಲಿ ನಾವು ಮರಳಿ ಗಂಧರ್ವ ಲೋಕವನ್ನು ಸೇರುವುದಾದರೂ ಹೇಗೆ? ನಮ್ಮವರನ್ನು ಮರಳಿ ಪಡೆಯುವುದಾದರೂ ಹೇಗೆ? ಶಾಪಕ್ಕೆ ಪ್ರತಿಯಾಗಿ ಪರಿಮಾರ್ಜನೆಯನ್ನು ದೊರಕಿಸಿ ನಮ್ಮನ್ನು ಗೋಡಿಡುತ್ತಿಗ ಚಿತ್ರಾಕ್ಷಿಯರನು ನಿರೀಕ್ಷಿಸುತ್ತ ನಸುನಗುತ್ತ ಮತ್ತವನಟಿ ಕರುಣದೊಳ ಚಿತ್ತಕ್ಕೆ ಧೈರ್ಯವನ್ನು ಸುರಿದನ ರಮಿವರನು ಸುತ್ತುವರಿದು ಗೋಳಿರುವ ಚಿತ್ರಾಕ್ಷಿಯರನು ನಿರೀಕ್ಷಿಸುತ್ತಾಗ ಧೈರ್ಯಸ್ಥರಾಗಿ ನಾನು ಆಡುವಂತಹ ಮಾತನ್ನು ಆಲಿಸಿ ನೀವು ಮಕ್ಕಳೇ ಸುಮಕೋ ಮಲೆಯ ಬೇಗೆ ನೀವು ವಿಭ್ರಮೆಗೊಳ್ಳಬೇಡಿ. ಕ್ರಮಗೈದವನಿಗೆ ಕೊಟ್ಟೆ ನಮಿತ ಶಾಪವನು ಖುಷಿಯಾಗಲುಂಟೆ ಕರುಣಿಸುವೆನ ಶಾಪ ವಿಸಜನಾಭನ ಚಕ್ರ ಬಂದಪನು ನಿಜ ರೂಪದಿಂದ ನಿಮ್ಮಯ ಮನಗೆ ಬಂದಪನು ನಿಜ ರೂಪದಿಂದ ನಿಮ್ಮಯ ಮನಗೆ ಹೊಂದಿಪನು ಸಂತತವನಿಂದು ನೀ ತೆರಲಿ ಹೊಂದಿಪನು ಸಂತತವನಿಂದು ನೀ ತೆರಳಿ ಸುಮಕೋ ಮಲೆಗರೆ ಸುಮಕೋಮಲೆಯಲೇ ಮಕ್ಕಳೇ ಎಂಬುದಾಗಿ ಕರೆದವನಿದ್ದೇನೆ. ಯಾಕೆ ನೀವು ನನ್ನನ್ನು ತಂದೆ ಎಂದು ಕರೆದವರಿದ್ದೀರಿ? ತಂದೆ ಎಂದು ಕರೆದಾಕ್ಷಣ ನನ್ನಲ್ಲಿ ಪಿತೃತ್ವ ಜಾಗೃತವಾಯಿತು. ಆದರೆ ನೀವು ಇಂದು ಮಾಡಿದ ತಪ್ಪಿಗಾಗಿ ನಿಮ್ಮ ಪತಿಯನ್ನು ಶಪಿಸಿದವರಿದ್ದೇನೆ. ನಿಜ. ಯಾಕೆ ನೀವು ಗಂಧರ್ವ ಲೋಕದಿಂದ ಇಲ್ಲಿಗೆ ಬಂದವರಿದ್ದೀರಿ. ಆ ಮೇರು ಲೋಕದಲ್ಲಿ ಇರುವಂತಹ ನೀವು ನಿಮ್ಮ ಅಧಿಕಾರದ ವ್ಯಾಪ್ತಿ ಏನು, ನಿಮ್ಮ ಕರ್ತವ್ಯ ಏನು ಎಂಬುದನ್ನು ಅರಿಯಬೇಕಿತ್ತು. ಅದನ್ನು ಅರಿತು ಈ ಲೋಕದಲ್ಲಿ ಬಂದು ಈ ಸರಸಿಯಲ್ಲಿ ನಿಮ್ಮ ಇಚ್ಛಾನುಸಾರವಾಗಿ ವರ್ತಿಸಿದವರಿದ್ದೀರಿ. ಮಾತ್ರವಲ್ಲ, ತಾಪಸಿಗಳಿಗೆ ಕೊಡಬೇಕಾದಂತಹ ಗೌರವವನ್ನು ನೀವು ಕೊಟ್ಟವರಲ್ಲ. ಅದಕ್ಕಾಗಿ ನಾನು ಶಪಿಸಿದವನಿದ್ದೇನೆ. ನಾನು ಆಡಿದ ವಚನ ಎಂದು ತಪ್ಪಾಗಲಾರದು ಮಕ್ಕಳೇ. ಪರಿಹಾರವಿದೆ. ನಾನು ಒಂದು ಹುರಿಶಾಪವನ್ನು ನೀಡುತ್ತೇನೆ. ಮುಂದೆ ನಿಮ್ಮ ಪತಿಯು ಈ ಸರಸಿಯಲ್ಲಿ ಮೊಸಳೆಯಾಗಿ ಇರುವಂತಹ ಸಂದರ್ಭದಲ್ಲಿ ಆ ಸರಸಿದ ನೇತ್ರನಾದಂತಹ ಮಹಾವಿಷ್ಣು ಗರುಡನನ್ನು ಏರಿಕೊಂಡು ಇಲ್ಲಿಗೆ ಬಂದು ಅವನ ಸುದರ್ಶನ ಚಕ್ರದಿಂದ ಆತನ ಕೊರಳನ್ನು ಮುಟ್ಟಿದ ಕ್ಷಣ ನಿಮ್ಮ ಪತಿಯು
ಎಂದಿನಂತೆ ಗಂಧರ್ವನಾಗಿ ನಿಮ್ಮ ಲೋಕವನ್ನು ಸೇರ್ತಾನೆ. ಅಲ್ಲಿಯ